ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ದಿನಸರಿಯೂ ವಾಕ್ಯದಲ್ಲಿ ಕೇಳುತ್ತಾ ಬೆಳೆಯುತ್ತಾ ಬರುತ್ತಿರುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಸರ್ವಶಕ್ತನಾದ ದೇವರ ನಾಮದಲ್ಲಿ ಎಲ್ಲಿ ಕೂಡಿ ಬರ್ತೀವೋ ಅಲ್ಲೆಲ್ಲ ದೇವರು ಮಹಾ ದೊಡ್ಡ ಅದ್ಭುತಗಳನ್ನ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಮಾಡಿ ಅವರ ಜೀವಿತವನ್ನ ಆತನು ಮುನ್ನಡೆಸಿದಂತ ಕರ್ತನಾಗಿದ್ದಾನೆ. ಅದಕ್ಕಾಗಿ ನಾವು ಒಂದು ನಿಮಿಷ ಕಂಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆಪಡಿಸ್ತಾ ಇದೀವಿ. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ಈ ದಿನದ ವಾಕ್ಯಗಳನ್ನ ಆಶೀರ್ವಾದ ಮಾಡು. ಅಪ್ಪ, ನೀನು ಎಂತವನು ಎಂಬುದಾಗಿದ್ದರೆ ನೀನು ಹೇಳಲ್ಪಟ್ಟಿದ್ಯಾ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇರುವುದಕ್ಕಾಗಿ ನಾವು ಕೋಟಿ ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ. ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ, ಪ್ರಿಯರಾದವರೇ, ಮತ್ತೊಂದು ವರ್ತಿಯಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಕರ್ತನಾದ ಕ್ರಿಸ್ತ ಯೇಸುವಿನ ವಾಕ್ಯಗಳನ್ನ ಧ್ಯಾನ ಮಾಡಲು ಬರುತ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ತಾನೇ ಮಹತ್ ಕಾರ್ಯಗಳನ್ನ ಮಾಡುತ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅನೇಕರು ಕೂಡ ಈ ಒಂದು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಹೊಸಬರಾಗಿ ಸೇರ್ಕೊಂಡಿದ್ದಾರೆ. ಅನೇಕರು ಕರ್ತನ ವಾಕ್ಯದಿಂದ ಆಶೀರ್ವದಿಸಲ್ಪಟ್ಟವರಾಗಿ ಪ್ರತಿಯೊಬ್ಬೊಬ್ಬರು ತಮ್ಮ ಕಾರ್ಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರು ತಮ್ಮ ಜೀವಿತದಲ್ಲಿ ಹೇಗೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ. ಹೌದು ಪ್ರೀತಿಯ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ಕೂಡ ಕರ್ತನಾದ ಯೇಸು ಪ್ರತಿಯೊಬ್ಬರ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆ, ಅತಿಶಯಗಳನ್ನ ಮಾಡಿದ್ದಾನೆ, ಅದ್ಭುತಗಳನ್ನ ಮಾಡಿದ್ದಾನೆ. ಆತನು ಮಾಡಿದಂತ ಪ್ರತಿ ಒಂದು ಅದ್ಭುತಗಳು ಎಣಿಸಿ ವಿವರಿಸಲಾಗುವಷ್ಟು ಅಸಾಧ್ಯವಾಗಿ ಇರುವಂತದ್ದಾಗಿದೆ ಪ್ರಿಯರಾದವರೇ. ಆದುದರಿಂದ ನೋಡಿ, ಕರ್ತನಾದ ಯೇಸು ಕೂಡ ಏನ್ ಮಾಡ್ತಾರೆ, ಆತನು ಕನ್ನಿಕೆಯಲ್ಲಿ ಆತನ ಗರ್ಭ ಧರಿಸಿ ಆತನು ಜನಿಸಿ ಬಂದಂತ ಒಬ್ಬ ರಕ್ಷಕರು. ದೇವರು ಆತನು ನಮ್ಮ ರಕ್ಷಕನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಕರ್ತನು ಎಂಬುದಾಗಿ ಹೇಳ್ಬೋದು. ಹಲ್ಲೆಲೂಯಾ. ನೋಡಿ, ಆತನು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತದೆ, ನಮಗೂ ಒಂದು ಮಗು ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತದು, ಆಡಳಿತವು ಅವನ ಬಾವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದಾಗಿ ಆತನ ಹೆಸರು ಎಂಬುದಾಗಿ ಹೇಳಲ್ಪಡ್ತದೆ. ಹೌದು ಪ್ರಿಯರಾದವರೇ, ಅದೇ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವುದಕ್ಕೆ ಬರುವಾಗ ಆ ಇಮ್ಮಾನುವೇಲ್ ದೇವರು ಆತನು ಜನಿಸುವಾಗ ಹೇಳ್ತಾರೆ, ಆ ದೇವದೂತರು ಯೋಸೇಫನಿಗೆ ನೀನು ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿ ಹೇಳಲ್ಪಡ್ತದೆ. ಹಲ್ಲೆಲೂಯಾ. ಯೇಸು ಎಂಬುದಾಗಿ ಹೆಸರಿಡಬೇಕು ಅಂತ ಹೇಳ್ತಾರೆ. ಆದ್ರೆ ಯೇಸು ಎಂಬುದಾಗಿ ನಾವು ಇಬ್ರಿಯರ ಭಾಷೆಯಲ್ಲಿ ನೋಡುವ ಪ್ರಕಾರ ಯೇಷುವ ಎಂಬುದಾಗಿ ಹೇಳಲ್ಪಡ್ತದೆ. ಹಲ್ಲೆಲೂಯಾ. ಯೇಷುವ ಅಂದ್ರೆ ರಕ್ಷಕನು. ಆತನು ರಕ್ಷಕನಾಗಿದ್ದಾನೆ. ತನ್ನ ಜನರ ಪಾಪಗಳನ್ನ ಹೊತ್ತು ತೀರಿಸುವಂತ ರಕ್ಷಕನು ಆಗಿರ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರತಿ ಒಂದು ವಾಕ್ಯಗಳನ್ನ ನೋಡ್ತಾ ಬರುವಾಗ ಅದೇ ರೀತಿಯಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಕೂಡ ಆ ಒಂದು ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ನಾವು ಇದೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳ್ತದೆ, ಆದುದರಿಂದ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವನು, ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುವೆನು ಎಂಬುದಾಗಿ ಹೇಳಲ್ಪಡ್ತದೆ. ಹಲ್ಲೆಲೂಯಾ. ದೇವರ ಮಾತನ್ನ, ಕರ್ತನಾದ ಯೇಸುವಿನ ಮಾತನ್ನ ಯಾರೆಲ್ಲ ಕೇಳಿ ಅದರ ಪ್ರಕಾರ ನಡೆಯುತ್ತಾರೋ ಅವರು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡ ಮನುಷ್ಯನಿಗೆ ಸಮಾನನಾಗುತ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯವನ್ನ ಓದುವಾಗ, ತಾನು ಹೇಗೆ ಇದ್ದೇನೆ, ತಾನು ಹೇಗೆ ಕಾರ್ಯಗಳನ್ನ ಮಾಡ್ತೀನಿ, ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವರಿಗೆ ನಾನು ಹೇಗೆಲ್ಲ ನಾನು
ಉತ್ತರ ಕೊಡ್ತೀನಿ, ಏನೆಲ್ಲ ಕಾರ್ಯಗಳನ್ನ ಮಾಡ್ತೀನಿ ಎಂಬುದಾಗಿ ಕರ್ತನು ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ, ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆಯ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನ ನೆರವೇರಿಸುವನು. ಇದೇ ಯೇಸು ಎಂಬುವ ನಾಮಕ್ಕೆ, ಯೇಸು ಎಂಬುವ ಆ ಕರ್ತನಾದ ದೇವರಿಗೆ ಹೆಸರಿನಲ್ಲಿ ಬೇಡಿಕೊಳ್ಳುವಾಗ ಕರ್ತನು, ರಕ್ಷಕನು, ಒಡೆಯನು ಆಗಿರುವಂತ ನಮ್ಮ ಯೇಸು ಸ್ವಾಮಿ ನಿಮ್ಮ ಪ್ರಾರ್ಥನೆಗಳನ್ನ, ನಿಮ್ಮ ಎಲ್ಲ ಅಗತ್ಯತೆಗಳನ್ನ, ನಿಮ್ಮ ಎಲ್ಲ ಅವಶ್ಯಕತೆಗಳನ್ನ ಬಲ್ಲಾತನು ಯಾರೊಬ್ಬರು ಇದ್ದಾರೆ ಈ ಲೋಕದಲ್ಲಿ, ನಿಮ್ಮ ಜೀವಿತದಲ್ಲಿ ಅಂದ್ರೆ ಕರ್ತನಾದ ಯೇಸು ವರ್ತನೆ. ಪ್ರಿಯರಾದವನೇ, ಆತನು ಒಬ್ಬರೇ ನಮ್ಮನ್ನ ಚಂದಾಗಿ ಅರ್ಥ ಮಾಡಿಕೊಂಡಿರುವರು. ನಿಮ್ಮನ್ನ ಬಹಳ ಅತ್ಯಧಿಕವಾಗಿ ನಿಮ್ಮನ್ನ ಚಂದಾಗಿ ಅರ್ಥ ಮಾಡಿಕೊಂಡಿರುವಂತ ಕರ್ತನ ಒಬ್ಬರು ಇದ್ದಾರೆ ಅಂದ್ರೆ ಆತನು ಯೇಸು ಮಾತ್ರವೇ. ನಿಮ್ಮ ಜೀವಿತದಲ್ಲಿ ಪರಿಶೋಧನೆ ಮಾಡಿಕೊಂಡು ನೋಡಿ, ನಿಮ್ಮ ಎಲ್ಲಾ ಅಗತ್ಯಗಳಲ್ಲಿ, ನಿಮ್ಮ ಎಲ್ಲಾ ಕಾರ್ಯದಲ್ಲಿ, ಎಲ್ಲಾ ವಿಷಯದಲ್ಲಿ ನನ್ನನ್ನ ಬಹಳ ಯಾರಾಗಿ ಚಂದಾಗಿ ಅರ್ಥ ಮಾಡ್ಕೊಂಡಿದ್ದಾರಾ? ಅದು ಯೇಸುವ, ನಮ್ಮ ಮೆಸ್ಸಿಯನು, ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಪಾಪಗಳನ್ನ ಹೊತ್ತು ತೀರಿಸಿದಂತ ಯಜ್ಞದ ಕುರಿಮರಿದಾತನು. ಆತನು ಹೊರತೆ ನಿಮ್ಮನ್ನ ಬಹಳ ಚಂದಾಗಿ ಅರ್ಥಕೊಂಡಿರುವಂತ ದೇವರು. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ನೀವು ಬಿಡುವಂತ ನೆಟ್ಟುಸುರಿ ಕೂಡ ಆತನು ತಿಳಿದವನಾಗಿದ್ದಾನೆ. ಹಲ್ಲೆಲೂಯಾ, ನೀವು ಸುರಿಸುವಂತ ಕಣ್ಣೀರು ಕೂಡ ಆತನು ಬುದಲಿಯಲ್ಲಿ ಇಟ್ಟು ಅದರ ವಿಷಯವಾಗಿ ಜ್ಞಾಪಕದ ಪುಸ್ತಕದಲ್ಲಿ ಬರೆದಿರುವಂತ ದೇವರು. ಹಲ್ಲೆಲೂಯಾ, ನೀವು ಮನುಷ್ಯರ ಮುಂದೆ ಅಳಬಹುದು, ಮನುಷ್ಯರ ಮುಂದೆ ಪೇಚಾಡ್ಬೋದು, ಆದ್ರೆ ಅದನ್ನೆಲ್ಲ ಅವ್ರು ಏನ್ ಮಾಡ್ತಾರೆ, ಏನೋ ಅವರ ದುಃಖ ವೇದನೆ ಅದನ್ನ ವ್ಯಕ್ತಪಡಿಸ್ತಾರೆ. ಇಲ್ಲ, ನಮ್ಮ ಕರ್ತನಾದ ದೇವರ ಬಳಿಯಲ್ಲಿ ಅಳುವಾಗ, ಪ್ರಾರ್ಥನೆ ಮಾಡುವಾಗ, ನಾವು ವಿಜ್ಞಾಪನೆ ಮಾಡಿಕೊಳ್ಳುವಾಗ ಆ ಯೇಸುವ ದೇವರು ನಿಮ್ಮ ಎಲ್ಲ ಅಗತ್ಯತೆಗಳನ್ನ ಪೂರೈಸುವಂತ ಕರ್ತನಾಗಿದ್ದಾನೆ. ಅದೇ ನಂಬಿಕೆಯಿಂದ, ಅದೇ ಭರವಸೆಯಿಂದ ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ಅಪ್ಪ ದೇವರೇ, ನೀವು ಒಳ್ಳೆಯವನು, ಒಳ್ಳೆದನ್ನೇ ಮಾಡುವಂತ ದೇವರು. ಕರ್ತನಾದ ಯೇಸುವೆ, ತಂದೆಯಾದ ದೇವರ ನಾಮದಲ್ಲಿ ಸ್ವಾಮಿ, ಕರ್ತನೇ, ನೀನು ಮಾಡುವಂತ ಪ್ರತಿಯೊಂದು ಅದ್ಭುತಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದೀವಿ. ಈ ಮಕ್ಕಳ ಜೀವಿತದಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಅದ್ಭುತ ಅತಿಶಯಗಳನ್ನ ಮಾಡಿ ಅವರ ಜೀವಿತದಲ್ಲಿ ಮೇಲಾದ ಕಾರ್ಯಗಳನ್ನ ಮಾಡು, ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ ಪ್ರಿಯರಾದವರೇ, ಈ ದಿನದಲ್ಲಿ ಯೇಸುವ ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾರೆ. ನಂಬಿಕೆಯಿಂದ ಇರಿ, ನಿಶ್ಚಯವಾಗಲು ದೇವರು ಕಾರ್ಯಗಳನ್ನ ಮಾಡುವುದು ಯಾವುದೇ ಸಂಶಯವಿಲ್ಲ. ಆ ಯೇಸುವ ದೇವರು ನಿಮ್ಮೊಂದಿಗಿದ್ದಾರೆ. ಶಲೋಮ್, ಆಮೆನ್.